Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಜನರು ಮತದಾರರು ಶಾಂತಿಯುತವಾಗಿ ಮತದಾನದಲ್ಲಿ ಭಾಗವಹಿಸಿ ಸರಾಸರಿ 70% ಮತದಾನ ಮಾಡಿದ್ದಾರೆ. ಈ 70% ಮತದಾನ 100ಕ್ಕೆ 100 ಆಗಬೇಕು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಮ್ಮ ಮತದಾನದ ಹಕ್ಕು ಪಡೆದಿರತಕ್ಕಂಥ ಎಲ್ಲ ಪ್ರಜೆಗಳು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ನಾನು ಅವರಿಗೆ ಮನವಿ ಮಾಡಲಿಕ್ಕೆ ಬಯಸ್ತೇನೆ. ಮತ್ತು ಮತದಾನದಲ್ಲಿ ಭಾಗವಹಿಸಿದಂಥ ಎಲ್ಲ ಮತದಾರರಿಗೆ, ಕಾಂಗ್ರೆಸ್ ಪಕ್ಷದ ಪರವಾಗಿ ಕೊಟ್ಟ ಮತದಾರರಿಗೆ ನಾನು ನನ್ನ ಪರವಾಗಿ ಪರವಾಗಿ ಅವರಿಗೆ ಕೃತಜ್ಞತಾಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಈ ಚುನಾವಣೆ ಫಲಿತಾಂಶ ಕಾಂಗ್ರೆಸ್ ಪಕ್ಷಕ್ಕೆ 2019ರಲ್ಲಿ 1 ಸ್ಥಾನ ಗೆದ್ದಿದ್ವಿ. ಈ ಸಾರಿ 9 ಸ್ಥಾನಗಳನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ನಾವು ಕನಿಷ್ಠ 12ರಿಂದ 14 ಸ್ಥಾನ, ಗರಿಷ್ಠ 17ರಿಂದ 18 ಸ್ಥಾನ ಗೆಲ್ತೀವಿ ಅಂತಕ್ಕಂಥ ಸಂಪೂರ್ಣ ನಂಬಿಕೆ ಭರವಸೆ ಇತ್ತು. ನಾವು ಗೆಲ್ಲಲೇಬೇಕಾಗಿದೆ ಅಂತ ಇನ್ನೂ 6-7 ಕ್ಷೇತ್ರಗಳಲ್ಲಿ JDS BJPಯ ಹೊಂದಾಣಿಕೆ ಮತ್ತು ಮತಗಳ ಧ್ರುವೀಕರಣದಿಂದ ನಮಗೆ ಗೆಲ್ಲಬೇಕಾದಂಥ ಕನಿಷ್ಠ 6-7 ಕ್ಷೇತ್ರಗಳಲ್ಲಿ ಸೋಲು ಉಂಟಾಯಿತು. ಇದರಿಂದ ನಮ್ಮ ನಿರೀಕ್ಷೆ ಏನಿತ್ತು ಅದು ಸಫಲ ಆಗಬೇಕಾಗಿತ್ತು. ಈ ಒಂದು ಧ್ರುವೀಕರಣ, ಮತದಾನದ ಧ್ರುವೀಕರಣ ನಮಗೆ 9ಕ್ಕೆ ನಮ್ಮ ಗೆಲುವು ಅಲ್ಲಿಗೆ ಸ್ಥಗಿತ ಆಯಿತು. ಆದರೂ ನಮಗೂ ಕೂಡ ಮತದಾನದ ಪ್ರಮಾಣ ಹೆಚ್ಚಿನ ರೀತಿಯಲ್ಲಿ ನಮ್ಮ ಪಕ್ಷಕ್ಕೆ ಬಂದಿದೆ. ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ನ್ಯಾಯ ಯಾತ್ರೆ ಮಾಡೋದ್ರ ಮುಖಾಂತರ ದೇಶದ ಉದ್ದಗಲಕ್ಕೂ ಸಂಚಾರ ಮಾಡಿ ಬಹುತೇಕ ಭಾರತ ದೇಶದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸುವಂತೆ ಗಾಂಧೀಜಿಯವರು ಭಾರತದ ಉದ್ದಗಲಕ್ಕೂ ಪ್ರವಾಸ ಮಾಡ್ತಾಯಿದ್ರು, ಜನರನ್ನು ಪ್ರೇರೇಪಣೆ ಮಾಡ್ತಾಯಿದ್ರು. ರಾಷ್ಟ್ರೀಯತೆ ಬಗ್ಗೆ, ರಾಷ್ಟ್ರ ಐಕ್ಯತೆ ಬಗ್ಗೆ, ಸ್ವತಂತ್ರ ಆಡಳಿತದ ಬಗ್ಗೆ, ಸ್ವದೇಶೀಯ ಆಡಳಿತ ವಿರುದ್ಧವಾಗಿ ಜಾಗೃತಿ ಮೂಡಿಸಿ ಸ್ವತಂತ್ರ ಗಳಿಸ್ಕೊಟ್ರು. ಆ ನಂತರ ಚಂದ್ರಶೇಖರ್ ಅವರು ಪಾದಯಾತ್ರೆ ಮಾಡಿದರು. ಸೊ ಅದಕ್ಕೆಲ್ಲವನ್ನ ಮೀರಿಸಿ ರಾಹುಲ್ ಗಾಂಧಿಯವರು ದೇಶದ ಉದ್ದಗಲಕ್ಕೂ 4-5 ಸಾವಿರ ಕಿಲೋಮೀಟರ್ಗಿಂತ ಹೆಚ್ಚು ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನು ಮಾಡೋದ್ರ ಮುಖಾಂತರ ಜನರ ಬದುಕು, ಕಷ್ಟ, ಕಾರ್ಪಣ್ಯ, ಆಡಳಿತದ ವೈಫಲ್ಯ, ಪ್ರಜಾಪ್ರಭುತ್ವದ ನಡವಳಿಕೆಗಳು, ಸಂವಿಧಾನದ ನಿರ್ದೇಶನ ತತ್ವಗಳ ಮೂಲ ಸಾರಾಂಶಗಳನ್ನು ಜನರಿಗೆ ತಿಳಿಸೋದ್ರ ಮುಖಾಂತರ ಜಾಗೃತಿ ಮಾಡಿ ಒಂದು ಆಡಳಿತದ ವಿರೋಧಿ ಅಲೆಯನ್ನು ಸೃಷ್ಟಿ ಮಾಡಿ ಗೆಲುವಿನ ಹೊಸ್ತಲಿಗೆ ತಂದು ನಿಲ್ಲಿಸುವಂಥ ಒಂದು ಮಹಾನ್ ಕೆಲಸವನ್ನು ರಾಹುಲ್ ಗಾಂಧಿಯವರು ಮಾಡಿದ್ರು. ಅದಕ್ಕೆ ಪ್ರೇರಣಾ ಶಕ್ತಿಯಾಗಿ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆಯವರು ತನ್ನ ಸುದೀರ್ಘವಾದಂಥ ರಾಜಕೀಯ ಅನುಭವ ಮತ್ತು ಅವರ ಒಂದು ಸ್ಟೇಟ್ಸ್ಮನ್ಶಿಪ್, ಮುತ್ಸದ್ದಿತನ ಇವೆಲ್ಲವನ್ನು ಬಳಸಿ INDA ಪಕ್ಷಗಳನ್ನು ಒಟ್ಟಿಗೆ ಸೇರಿಸಿ ಗೆಲುವಿನ ಹೊಸ್ತಲಲ್ಲಿ ತಂದು ನಿಲ್ಲಿಸಿ ಅಪಾಯದಲ್ಲಿದ್ದಂಥ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ದುರ್ಬಳಕೆಗೆ ತಡೆಗೋಡೆಯಾಗಿ ನಿಲ್ಲಿಸೋಕ್ಕೆ ಮತ್ತು ಪ್ರಜಾಪ್ರಭುತ್ವವನ್ನು ಯಶಸ್ವಿಗೊಳಿಸಲಿಕ್ಕೆ ಒಗ್ಗಟ್ಟಾಗಿ ಪ್ರಯತ್ನ ಮಾಡಿರ್ತಕ್ಕಂಥದ್ದು ದೇಶದ ಹಿತದೃಷ್ಟಿಯಿಂದ ಉತ್ತಮವಾದಂಥ ಬೆಳವಣಿಗೆ. ಮತ್ತು ಅಷ್ಟೇ ಪ್ರಮಾಣದಲ್ಲಿ ಭಾರತದ ಮತದಾರರು ಆಡಳಿತಾರೂಢ BJPಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸರ್ವಾಧಿಕ ಧೋರಣೆ ನಿಲುವುಗಳು, ಏಕಮುಖವಾದಂಥ ತೀರ್ಮಾನಗಳು, ಸಂವಿಧಾನದಕ್ಕೆ ಆಶಯಕ್ಕೆ ವಿರುದ್ಧವಾದಂಥ ನಡವಳಿಕೆಗಳ ಬಗ್ಗೆ ಎಚ್ಚರಿಕೆ ಗಂಟೆಯನ್ನು ನೀಡಿದ್ದಾರೆ.
ಈಗ ಅನೇಕ ಮಿತ್ರ ಪಕ್ಷಗಳು ಸೇರಿ BJPಗೆ ಸಂಪೂರ್ಣವಾದಂಥ ರಿಕ್ವೆಸ್ಟ್ ನಂಬರ್ 272 ಬಂದಿಲ್ಲ. ಸೊ ಭಾರತದ ಜನರು BJP ಪಕ್ಷಕ್ಕೆ ಮ್ಯಾಂಡೇಟನ್ನು ಕೊಟ್ಟಿಲ್ಲ. ಬೇರೆ ಪಕ್ಷಗಳನ್ನು ಆಶ್ರಯಿಸದೆ ಅವರು ಅಧಿಕಾರವನ್ನು ನಡೆಸಬೇಕು. ಬೇರೆ ಪಕ್ಷಗಳ ಪ್ರತಿಯೊಂದು ರಾಜಕೀಯ ಪಕ್ಷಗಳು ತನ್ನ ಸಿದ್ಧಾಂತ ಮತ್ತು ತತ್ವಗಳಲ್ಲಿ ವಿಭಿನ್ನವಾದಂಥ ಕಾರ್ಯಚಟುವಟಿಕೆಗಳನ್ನು ಇಟ್ಕೊಂಡಿರ್ತಾರೆ. ಸೊ ಆ ಕಾರ್ಯಚಟುವಟಿಕೆಗಳು ಮತ್ತು ಸಿದ್ಧಾಂತದ ವಿರುದ್ಧವಾಗಿ BJPಯ ಸಿದ್ಧಾಂತ ಮತ್ತು ಇಡನ್ ಅಜೆಂಡಾದ ಕಾರ್ಯಕ್ರಮಗಳನ್ನು ಸುಲಭವಾಗಿ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಇದು ಭಾರತದ ಒಟ್ಟಾರೆ ಅಭಿವೃದ್ಧಿಯ ದೃಷ್ಟಿಯಿಂದ ಅದು ಸರಿ ಇಲ್ಲದಿದ್ರೂ ಸದ್ಯದ ಪರಿಸ್ಥಿತಿನಲ್ಲಿ ಎಚ್ಚರಿಕೆಯಿಂದ ನಡೆ ಇಡ್ತಕ್ಕಂಥ ರಾಜಕೀಯ ವಾತಾವರಣ ಸೃಷ್ಟಿಯಾಗಿದೆ. ಒಟ್ಟಾರೆ ದೇಶದ ಐಕ್ಯತೆ ಮತ್ತು ಸಮಗ್ರತೆ, ದೇಶದ ಮೂಲ ಕಸುಬು ಕೃಷಿ ಆಧಾರಿತ ಕಸುಬುಗಳ ಅಭಿವೃದ್ಧಿ ಮತ್ತು ಏಳಿಗೆಗೆ ಪ್ರೇರಕವಾಗಿ ಕೆಲಸ ಮಾಡಬೇಕು. ವಿರೋಧ ಪಕ್ಷವಾಗಿ ಶ್ಯಾಡೋ ಗೌರ್ಮೆಂಟ್ ಆರ್ ಶ್ಯಾಡೋ ಪ್ರೈಮ್ ಮಿನಿಸ್ಟರ್ ಆಗಿ INDA ಮಿತ್ರ ಪಕ್ಷಗಳು ಕೆಲಸ ಮಾಡ್ತವೆ ಅಂತಕ್ಕಂಥ ನಂಬಿಕೆ ಭರವಸೆ ನನಗೆ ಇದೆ. ಮುಂದಿನ ದಿನಗಳಲ್ಲಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ನಿರೂಪಣೆ ಆಗಿರತಕ್ಕಂಥ ಕಾನ್ಸ್ಟಿಟ್ಯೂಷನಲಿ ಕ್ರಿಯೇಟೆಡ್ ಬಾಡೀಸ್, ಸಂವಿಧಾನ ಸಂಸ್ಥೆಗಳ ದುರ್ಬಳಕೆ ಆಗದ ರೀತಿಯಲ್ಲಿ, ಪ್ರಜಾಪ್ರಭುತ್ವದ ಕತ್ತನ್ನು ಇಸ್ಕಿದ ರೀತಿಯಲ್ಲಿ ಅಭಿವೃದ್ಧಿಯ ಮಂತ್ರವನ್ನು ಇಟ್ಕೊಂಡು ರಚನಾತ್ಮಕವಾದಂಥ ಸಲಹೆಗಳಲ್ಲಿ BJP ಸಲಹೆಗಳನ್ನು ವಿರೋಧ ಪಕ್ಷವನ್ನು ಪಡೆದು ಕಾರ್ಯವೈಖರಿಯಲ್ಲಿ ಬದಲಾವಣೆ ಮಾಡಿ ಅಭಿವೃದ್ಧಿಯ ಕಡೆ ಕೊಂಡೊಯ್ಯಲಿ. ನಿರುದ್ಯೋಗ, ಬಡತನ, ಬೆಲೆ ಏರಿಕೆ, ಕೃಷಿಕರ ಸಂಕಷ್ಟಗಳು, ರೈತರ ಬದುಕು, ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ಮಹಿಳೆ ಸಮಸ್ಯೆಗಳನ್ನು ಸಂವೈಧಾನಿಕ ಚೌಕಟ್ಟಿನಲ್ಲಿ ಈಡೇರಿಸುವಂತೆ ಕೆಲಸ ಮಾಡಲಿ. ಅದಕ್ಕೆ ವಿರೋಧ ಪಕ್ಷವಾಗಿ INDA ಪಕ್ಷಗಳು ಗಟ್ಟಿ ಧ್ವನಿ ಮಾಡುತ್ತೇವೆ ಅಂತಕ್ಕಂಥ ನಂಬಿಕೆ ಇದೆ. ಬ್ರಾಟ್ ಯು ಬೈ ವಿಗಾರ್, ಕೋ-ಪವರ್ಡ್ ಬೈ ಸೆನ್ಸೊಡೈನ್ ಅಂಡ್ ವಿಮಲ್. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. Co-sponsored by Saptagiri NPS University.